ಹಲೋ ಎವ್ರಿವನ್, ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹ್ಯಾವ್ ಅಂಡ್ ಆಸ್ ಅಂದ್ರೆ ಇದೆ ಅಂತ ಅರ್ಥ. ನನ್ನ ಹತ್ರ ಕಾರ್ ಇದೆ, ನನ್ನ ಹತ್ರ ಬೈಕ್ ಇದೆ ಅಂತ ಹೇಳೋದಕ್ಕೆ ಹ್ಯಾವ್ ಅಂಡ್ ಆಸ್ ಅನ್ನ ನಾವು ಬಳಸ್ತೀವಿ. ಆದ್ರೆ ಒಂದು ವಿಷಯವನ್ನ ನಾವು ಇಲ್ಲಿ ತಿಳ್ಕೋಬೇಕು. ಹ್ಯಾವ್ ಅಂಡ್ ಆಸ್ ಮಧ್ಯೆ ಇರುವಂತಹ ಡಿಫ್ರೆನ್ಸ್ ಏನು ಹೇಳಿ? ಹ್ಯಾವ್ ಅಂಡ್ ಆಸ್ ಮಧ್ಯೆ ಇರುವಂತಹ ಡಿಫ್ರೆನ್ಸ್, ಅದ್ರ ಮಧ್ಯೆ ಏನ್ ವ್ಯತ್ಯಾಸ ಇದೆ ಅಂತ ತಿಳ್ಕೋಬೇಕು. ಐ ಅಂತ ಹೇಳುವಾಗ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಐ ಹ್ಯಾವ್ ಅ ಕಾರ್. ಯು ಅಂತ ಯೂಸ್ ಮಾಡುವಾಗ್ಲೂ ಯು ಹ್ಯಾವ್ ಅಂತ ಹೇಳ್ತೀವಿ. ವಿಗೆ ವಿ ಹ್ಯಾವ್ ಅಂತ ಹೇಳ್ತೀವಿ. ದೇ ಅನ್ನೋವಾಗ್ಲೂ ಕೂಡ ದೇ ಹ್ಯಾವ್ ಅಂತ ಯೂಸ್ ಮಾಡ್ತೀವಿ. ಆದರೆ ಈ ಶಿ ಇಟ್ ಅಂತ ಹೇಳುವಾಗ ಏನು ಹೇಳಿ? ಈ ಶಿ ಇಟ್ ಅನ್ನ ಯೂಸ್ ಮಾಡುವಾಗ, ಈ ಶಿ ಇಟ್ ಅನ್ನ ಹೇಳುವಾಗ ಆಸ್ ಅನ್ನ ಯೂಸ್ ಮಾಡ್ತೀವಿ. ಈ ಆಸ್, ಶಿ ಆಸ್, ಇಟ್ ಆಸ್ ಅಂತ ಯೂಸ್ ಮಾಡ್ತೀವಿ. ಮತ್ತು ಒಂದು ಹೆಸರನ್ನು ಹೇಳುವಾಗ್ಲೂ ಕೂಡ ನಾವು ಆಸ್ ಅನ್ನ ಯೂಸ್ ಮಾಡ್ತೀವಿ. ಆಸ್ ಆಫ್ ನೌ ವಿಲ್ ಸಿ ಹ್ಯಾವ್. ಓಕೆ. ಐ ಅಂದ್ರೆ ನಾನು, ಐ ಅಂದ್ರೆ ನಾನು, ಯು ಅಂದ್ರೆ ನೀನು, ನೀವು, ಯು ಅಂದ್ರೆ ನೀನು, ನೀವು, ವಿ ಅಂದ್ರೆ ನಾವು, ವಿ ಅಂದ್ರೆ ನಾವು, ದೇ ಅಂದ್ರೆ ಅವರು, ದೇ ಅಂದ್ರೆ ಅವರು. ಐ ಯು ವಿ ದೇ ಅಂತ ಬರುವಾಗ ನಾವು ಯಾವಾಗ್ಲೂ ಹ್ಯಾವ್ ಅನ್ನ ಯೂಸ್ ಮಾಡಬೇಕು. ಲೆಟ್ಸ್ ಸಿ ಸಮ್ ಎಕ್ಸಾಂಪಲ್. ಐ ಹ್ಯಾವ್ ಅ ಕಾರ್. ನನ್ನ ಹತ್ತಿರ ಒಂದು ಕಾರ್ ಇದೆ. ಯು ಹ್ಯಾವ್ ಅ ಕಾರ್. ನಿನ್ನ ಹತ್ತಿರ ಒಂದು ಕಾರ್ ಇದೆ. ವಿ ಹ್ಯಾವ್ ಅ ಕಾರ್. ನಮ್ಮ ಹತ್ತಿರ ಒಂದು ಕಾರ್ ಇದೆ. ದೇ ಹ್ಯಾವ್ ಅ ಕಾರ್. ಅವರ ಹತ್ರ ಒಂದು ಕಾರ್ ಇದೆ ಅಂತ ಹೇಳ್ತೀವಿ. ಈಗ ಆ ಕಾರ್ ಅಂತ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ನಮ್ದು ಒಂದು ಕಾರ್ ಇದೆ ಅಂತ ಹೇಳುವಾಗ ಆ ಕಾರ್ ಅಂತ ಯೂಸ್ ಮಾಡ್ತೀವಿ. ಕೌಂಟಬಲ್ ನೌನ್ಸ್ ಅಂತ ಹೇಳುವಾಗ ಅಂದ್ರೆ ಕೌಂಟ್ ಮಾಡಕ್ಕೆ ಸಾಧ್ಯ ಇರುವಂತಹ ಆಬ್ಜೆಕ್ಟ್ಸ್ ಇರುವಾಗ ಆ ಕಾರ್, ಆ ಹೌಸ್, ಆ ಟ್ರೀ, ಆ ಹೌಸ್, ಆ ಟ್ರೀ, ಆ ಕಾರ್ ಅಂತ ಯೂಸ್ ಮಾಡ್ತೀವಿ. ಆದ್ರೆ ಈ ಹ್ಯಾವ್ ಅ ಕಾರ್ ಅಂತ ಹೇಳೋಕ್ಕಾಗಲ್ಲ. ದಟ್ ಈಸ್ ರಾಂಗ್. ನಾನು ಮೊದಲೇ ಹೇಳಿದ ಹಾಗೆ ಈ ಶಿ ಹಿಟ್ ಅಂಡ್ ಒಂದ್ ಹೆಸರನ್ನು ಹೇಳುವಾಗ ಆಸ್ ಅನ್ನ ಬಳಸಬೇಕು. ಈ ಅಂದ್ರೆ ಅವನು, ಶಿ ಅಂದ್ರೆ ಅವಳು, ಇಟ್ ಅಂದ್ರೆ ಅದು ಅಥವಾ ಇದು, ಮತ್ತೆ ಒಂದು ಹೆಸರನ್ನ ಹೇಳುವಾಗ ಕೂಡ ಆಸ್ ಅನ್ನ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಸಚನಾ ಆಸ್ ಎ ಬೈಕ್, ರಮೇಶ್ ಆಸ್ ಎ ಫೋನ್. ಸೊ ಇಲ್ಲಿ ನಾವು ಒಂದು ಹೆಸರನ್ನ ಹೇಳ್ತಾ ಇದೀವಿ, ಸಚನಾ, ರಮೇಶ್ ಅಂತ. ಸೊ ಇಲ್ಲಿ ನಾವು ಆಸ್ ಅನ್ನ ಯೂಸ್ ಮಾಡ್ತೀವಿ. ಈ ಆಸ್ ಅ ಪೆನ್, ಅವನ ಹತ್ತಿರ ಒಂದು ಪೆನ್ ಇದೆ. ಈ ಆಸ್ ಅ ಪೆನ್, ಅವನ ಹತ್ತಿರ ಒಂದು ಪೆನ್ ಇದೆ. ಶಿ ಆಸ್ ಅ ಬೈಕ್, ಅವಳ ಹತ್ತಿರ ಒಂದು ಬೈಕ್ ಇದೆ. ಇಟ್ ಆಸ್ 4 ಫ್ಲೋರ್ಸ್, ಅದು 4 ಫ್ಲೋರ್ ಅನ್ನ ಹೊಂದಿದೆ. ಸಲ್ಮಾನ್ ಆಸ್ ಅ ಕಾರ್, ಸಲ್ಮಾನ್ ಹತ್ತಿರ ಕಾರ್ ಇದೆ. ಐ ಹ್ಯಾವ್ ಅ ಬೈಕ್, ನನ್ನ ಹತ್ತಿರ ಬೈಕ್ ಇದೆ. ಈ ಆಸ್ ಅ ಬೈಕ್, ಅವನ ಹತ್ತಿರ ಬೈಕ್ ಇದೆ. ಓಕೆ, ಲೆಟ್ಸ್ ಸಿ ಸಮ್ ಮೋರ್ ಎಕ್ಸಾಂಪಲ್ಸ್. ಐ ಹ್ಯಾವ್ ಅ ಫ್ರೆಂಡ್. ಈ ಆಸ್ 5 ಬ್ರದರ್ಸ್. ಐ ಹ್ಯಾವ್ ಅ ಫ್ರೆಂಡ್. ಈ ಆಸ್ ಅ 5 ಬ್ರದರ್ಸ್. ಐ ಹ್ಯಾವ್ ಅ ಫ್ರೆಂಡ್. ಈ ಆಸ್ 5 ಬ್ರದರ್ಸ್. ನನಗೆ ಒಬ್ಬ ಫ್ರೆಂಡ್ ಇದ್ದಾನೆ, ಅವನಿಗೆ 5 ಜನ ಬ್ರದರ್ಸ್ ಇದ್ದಾರೆ. ನನಗೆ ಒಬ್ಬ ಫ್ರೆಂಡ್ ಇದ್ದಾನೆ, ಅವನಿಗೆ 5 ಜನ ಬ್ರದರ್ಸ್ ಇದ್ದಾನೆ. ನನಗೆ ಒಬ್ಬ ಫ್ರೆಂಡ್ ಇದ್ದಾನೆ, ಅವನಿಗೆ 5 ಜನ ಬ್ರದರ್ಸ್ ಇದ್ದಾರೆ. ಇಲ್ಲಿ ನಾವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಐ ಹ್ಯಾವ್, ಈ ಹ್ಯಾಸ್ ಅಂತ ಹೇಳ್ತೀವಿ. ಸೊ ಐ ಬಂದಾಗ ಹ್ಯಾವ್ ಮತ್ತೆ ಈ ಬಂದಾಗ ಆಸ್ ಅನ್ನ ಬಳಸ್ತೀವಿ. ಐ ಬಂದಾಗ ಹ್ಯಾವ್, ಈ ಬಂದಾಗ ಆಸ್ ಅನ್ನ ಬಳಸಬೇಕು. ಐ ಹ್ಯಾವ್ ಅ ಕ್ಲಾಸ್ ಟುಮಾರೋ. ಐ ಹ್ಯಾವ್ ಅ ಕ್ಲಾಸ್ ಟುಮಾರೋ. ನನಗೆ ನಾಳೆ ಒಂದು ಕ್ಲಾಸ್ ಇದೆ. ನನಗೆ ನಾಳೆ ಒಂದು ಕ್ಲಾಸ್ ಇದೆ. ಐ ಹ್ಯಾವ್ ಅ ಕ್ಲಾಸ್ ಟುಮಾರೋ. ಐ ಹ್ಯಾವ್ 2 ಕಾರ್ಸ್. ಐ ಹ್ಯಾವ್ 2 ಕಾರ್ಸ್. ನನ್ನ ಹತ್ತಿರ 2 ಕಾರ್ಸ್ ಇವೆ. ನನ್ನ ಹತ್ತಿರ 2 ಕಾರ್ ಇವೆ ಅಂತ ಹೇಳ್ತೀವಿ. ಐ ಹ್ಯಾವ್ 2 ಕಾರ್ಸ್. ವಿ ಹ್ಯಾವ್ ಅ ಬಿಸ್ನೆಸ್ ಇನ್ ದುಬೈ. ವಿ ಹ್ಯಾವ್ ಅ ಬಿಸ್ನೆಸ್ ಇನ್ ದುಬೈ. ದುಬೈಯಲ್ಲಿ ನಮ್ದು ಒಂದು ಬಿಸ್ನೆಸ್ ಇದೆ. ದುಬೈಯಲ್ಲಿ ನಮ್ದು ಒಂದು ಬಿಸ್ನೆಸ್ ಇದೆ. ವಿ ಹ್ಯಾವ್ ಅ ಬ್ರಾಂಚ್ ಇನ್ ಮುಂಬೈ. ವಿ ಹ್ಯಾವ್ ಅ ಬ್ರಾಂಚ್ ಇನ್ ಮುಂಬೈ. ಮುಂಬೈಯಲ್ಲಿ ನಮ್ದು ಒಂದು ಬ್ರಾಂಚ್ ಇದೆ. ವಿ ಹ್ಯಾವ್ ಅ ಬ್ರಾಂಚ್ ಇನ್ ಮುಂಬೈ. ಮುಂಬೈಯಲ್ಲಿ ನಮಗೆ ಒಂದು ಬ್ರಾಂಚ್ ಇದೆ. ದೇ ಹ್ಯಾವ್ 2 ಚಿಲ್ಡ್ರನ್. ಅವರಿಗೆ 2 ಮಕ್ಕಳಿದ್ದಾರೆ. ಅವರಿಗೆ 2 ಮಕ್ಕಳು ಇದ್ದಾರೆ. ದೇ ಹ್ಯಾವ್ 2 ಚಿಲ್ಡ್ರನ್. He has 4 brothers. He has 4 brothers. He has 4 brothers. ಅವನಿಗೆ 4 ಜನ ಮಕ್ಕಳಿದ್ದಾರೆ. ಅವನಿಗೆ 4 ಜನ ಮಕ್ಕಳಿದ್ದಾರೆ. He has ಆಧಾರ್ ಕಾರ್ಡ್. He has ಆಧಾರ್ ಕಾರ್ಡ್. He has ಆಧಾರ್ ಕಾರ್ಡ್.
ಅವನ ಹತ್ತಿರ ಆಧಾರ ಕಾರ್ಡ್ ಇದೆ. ಅವನ ಹತ್ತಿರ ಆಧಾರ ಕಾರ್ಡ್ ಇದೆ. ಅವನ ಹತ್ತಿರ ಆಧಾರ ಕಾರ್ಡ್ ಇದೆ. ಶಿ ಆಸ್ ಅ ಪೆನ್. ಶಿ ಆಸ್ ಅ ಪೆನ್. ಅವಳ ಹತ್ತಿರ ಒಂದು ಪೆನ್ ಇದೆ. ಶಿ ಆಸ್ ಅ ಪೆನ್. ಅವಳ ಹತ್ತಿರ ಒಂದು ಪೆನ್ ಇದೆ. ಇಸ್ ಇಟ್ ಕ್ಲಿಯರ್? ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಹ್ಯಾವ್ ಅಂಡ್ ಹ್ಯಾಸ್ ಅಂದ್ರೆ ಇದೆ ಅಂತ ಅರ್ಥ. ಹ್ಯಾವ್ ಅಂಡ್ ಹ್ಯಾಸ್ ಅಂದ್ರೆ ಇದೆ ಅಂತ ಅರ್ಥ. ಐ ಅಂದ್ರೆ ನಾನು, ಯು ಅಂದ್ರೆ ನೀನು, ನೀನು ಮತ್ತೆ ನೀವು, ವಿ ಅಂದ್ರೆ ನಾವು, ದೇ ಅಂದ್ರೆ ಅವರು. ಐ ಯು ವಿ ದೇ ಬರುವಾಗ ಹ್ಯಾವ್ ಅನ್ನ ಬಳಸಬೇಕು. ನಾನು, ನೀನು, ನೀವು, ನಾವು, ಅವರು ಅಂತ ಹೇಳುವಾಗ ಹ್ಯಾವ್ ಅನ್ನ ಯೂಸ್ ಮಾಡಬೇಕು. ಓಕೆ. ಈ ಶಿ ಇಟ್ ಆರ್ ಒಂದು ಹೆಸರು ಬರುವಾಗ ಹ್ಯಾಸ್ ಅನ್ನ ಬಳಸಬೇಕು. ಅವನು, ಅವಳು, ಅದು, ಇದು ಅಥವಾ ಒಂದು ಹೆಸರನ್ನ ಯೂಸ್ ಮಾಡುವಾಗ ಹ್ಯಾಸ್ ಅಂತ ಹೇಳಬೇಕು. ಕೆಲವು ಎಕ್ಸಾಂಪಲ್ಸ್ ಗಳನ್ನ ನಾವು ನೋಡಿದ್ದೇವೆ. ಐ ಹೋಪ್ ದಿಸ್ ಟಾಪಿಕ್ ಇಸ್ ವೆರಿ ಕ್ಲಿಯರ್ ಟು ಯು ಆಲ್. ಐ ಹೋಪ್ ದಿಸ್ ಟಾಪಿಕ್ ಈಸ್ ವೆರಿ ಕ್ಲಿಯರ್ ಟು ಯು ಆಲ್. ಕೌಂಟಬಲ್ ನೌನ್ಸ್ ಬರುವಾಗ ಅಂದ್ರೆ ಟ್ರೀಸ್, ಪ್ಯಾನ್, ಕಾರ್ ಅಂತ ಹೇಳುವಾಗ ಅದರಲ್ಲಿ ಒಂದು ಆಬ್ಜೆಕ್ಟ್ ಅನ್ನ ತಗೊಂಡು ನಾವು ಮಾತನಾಡುವಾಗ ಆ ಕಾರ್, ಆ ಟ್ರೀ ಅಂತ ಹೇಳ್ಬೇಕು. ದೇರ್ ಈಸ್ ಕಾರ್ ಅಂತ ಹೇಳಿದ್ರೆ ಅಲ್ಲಿ ಕಾರ್ ಇದೆ ಅಂತ ಅರ್ಥ. ದೇರ್ ಈಸ್ ಅ ಕಾರ್ ಅಂತ ಹೇಳುವಾಗ ಅಲ್ಲಿ ಒಂದು ಕಾರ್ ಇದೆ ಅಂತ ಅರ್ಥ. ಸೊ ನಾವು ಎಲ್ಲಿ ಆ ಕಾರ್ ಅಂತ ಯೂಸ್ ಮಾಡಬೇಕು ಅಂತಂದ್ರೆ ಕೌಂಟಬಲ್ ನೌನ್ಸ್ ಇರುವಾಗ ಆ ಕಾರ್, ಆ ಟ್ರೀ, ಆ ಹೌಸ್ ಅಂತ ಹೇಳ್ಬೇಕು. ಸೊ ಇಸ್ ಇಟ್ ಕ್ಲಿಯರ್? ನೋಡಿ, ಐ ಹ್ಯಾವ್ ಎ ಸಿಸ್ಟರ್, ಶಿ ಈಸ್ ಮ್ಯಾರಿಡ್. ಐ ಹ್ಯಾವ್ ಎ ಸಿಸ್ಟರ್, ಶಿ ಈಸ್ ಮ್ಯಾರಿಡ್. ಐ ಹ್ಯಾವ್ ಎ ಸಿಸ್ಟರ್ ಅಂಡ್ ಶಿ ಈಸ್ ಮ್ಯಾರಿಡ್ ಅಂದ್ರೆ ನನಗೆ ಒಬ್ಬಳು ಸಿಸ್ಟರ್ ಇದ್ದಾರೆ, ನನಗೆ ಒಬ್ಳು ಅಕ್ಕ ಅಥವಾ ತಂಗಿ ಇದ್ದಾರೆ. ಅವಳು ಆಲ್ರೆಡಿ ಮದುವೆ ಆಗಿದ್ದಾಳೆ, ಅವಳಿಗೆ ಮದುವೆ ಆಗಿದೆ. ಶಿ ಹ್ಯಾಸ್ ಟೂ ಚಿಲ್ಡ್ರನ್. ಶಿ ಹ್ಯಾಸ್ ಟೂ ಚಿಲ್ಡ್ರನ್. ಅವಳಿಗೆ ಇಬ್ಬರು ಮಕ್ಕಳಿದ್ದಾರೆ. ಅವಳಿಗೆ ಇಬ್ಬರು ಮಕ್ಕಳಿದ್ದಾರೆ. ಅವರ್ ಹಸ್ಬೆಂಡ್ ಇಸ್ ಎ ಫೋಟೋಗ್ರಾಫರ್. ಅವರ್ ಹಸ್ಬೆಂಡ್ ಇಸ್ ಎ ಫೋಟೋಗ್ರಾಫರ್ ಅಂದ್ರೆ ಅವರ ಹಸ್ಬೆಂಡ್ ಫೋಟೋಗ್ರಾಫರ್, ಅವರ ಹಸ್ಬೆಂಡ್ ಛಾಯಾಗ್ರಾಹಕರು ಅಂತ. He has two studios in Dubai. He has two studios in Dubai. ಅವರಿಗೆ 2 ಸ್ಟುಡಿಯೋಸ್ ದುಬೈಯಲ್ಲಿದೆ. ದುಬೈಯಲ್ಲಿ ಅವರಿಗೆ 2 ಸ್ಟುಡಿಯೋಸ್ ಇದೆ. He went to Dubai yesterday. He went to Dubai yesterday. ಅವರು ನಿನ್ನೆ ದುಬೈಗೆ ಹೋಗಿದ್ದರು. ನಿನ್ನೆ ಅವರು ದುಬೈಗೆ ಹೋಗಿದ್ದರು. ಸೊ ಇದನ್ನ ನಾವು ಹೇಗೆ ಹೇಳ್ಬೇಕು ಅಂದ್ರೆ ಫಸ್ಟ್ ನಾವು ಇದನ್ನ ಸರಿಯಾಗಿ ಓದಿದ ನಂತರ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಹೇಳಿದ್ರೆ ನಿಮಗೆ ತುಂಬಾನೇ ಈಸಿ ಅನ್ಸುತ್ತೆ. ಅಂಡ್ ದಿಸ್ ಇಸ್ ಫಾರ್ ಸ್ಪೀಕಿಂಗ್ ಪ್ರಾಕ್ಟೀಸ್. ಅಂಡ್ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಜಾಸ್ತಿನೇ ನಿಮಗೆ ಹೆಲ್ಪ್ ಆಗುತ್ತೆ. ಇದನ್ನ ನೀವು ಜಸ್ಟ್ ಓದಿ ಬಿಡೋದಲ್ಲ, ಇದನ್ನ ನೀವು ಮಾತನಾಡುವಾಗ ಇದನ್ನ ಡೈಲಿ ರೋಟಿನಲ್ಲಿ ಕೂಡ ಇದನ್ನ ಬಳಸಬೇಕು. ಒಬ್ರ ಹತ್ರ, ನಿಮ್ಮ ಫ್ರೆಂಡ್ಸ್ ಹತ್ರ ಅಥವಾ ನಿಮ್ಮ ಮನೆಯಲ್ಲಿ ಯಾರ ಹತ್ರ ಆದ್ರೂ ಮಾತನಾಡುವಾಗ ನೀವು ಈ ವರ್ಡ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಇದು ನಿಮ್ಗೆ ಸ್ಪೀಕಿಂಗ್ ಪ್ರಾಕ್ಟೀಸ್ ಕೂಡ ಆಗುತ್ತೆ. ಟ್ರೈ ಮಾಡಿ ಡೈಲಿ ಕಾನ್ವರ್ಸೇಷನ್ಸ್ ನಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.